ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ನಿಜಕ್ಕೂ ಒಂದು ಶಾಕಿಂಗ್ ಇನ್ಸಿಡೆಂಟ್ ಇದು ಸ್ಯಾಂಡಲ್ವುಡ್ ನಲ್ಲಿ. 11 ಜನ ಅರೆಸ್ಟ್ ಆಗಿರೋದು. ಬಟ್ ಕಿಡ್ನಾಪ್ ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾವ ರೀತಿ ನಿರ್ದೇಶಕನ ಮೇಲೆ ಹಲ್ಲೆ ಮಾಡಲಾಗಿದೆ, ಎಲ್ಲಕ್ಕಿಂತ ಪ್ರಮುಖವಾಗಿ ಸದ್ಯ ಎಲ್ರಿಗೂ ಚಿರಪರಿಚಿತ ಈ 11 ಜನರಲ್ಲಿ ಬಹುಶಃ ಆಶ್ಮೆಲ್, ಆಕೆಯ ಪಾತ್ರ ಏನು ಈ ಕಿಡ್ನಾಪ್ ಪ್ರಕರಣದಲ್ಲಿ ಅಂತ ಹೇಳಿ ಅಂಕಿತಾ. ವಿದ್ಯಾ, ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಇದು. ಅನೀಶ್ ಅವರನ್ನ ಕಿಡ್ನಾಪ್ ಮಾಡಿ ಅವರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟಿಯನ್ನ ಕೂಡ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಟಿ ಸೇರಿ 11 ಜನರನ್ನ ಬಂಧನ ಮಾಡಿರುವಂಥದ್ದು. ಇಲ್ಲಿ ನಟಿ ಐಶ್ವರ್ಯ ಹಾಗೆ ಆಶ್ಮೆಲ್ ಏನಿದ್ದಾರೆ, ಇವರನ್ನ ಬಂಧನ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಕಿಡ್ನಾಪ್ಗೆ ಸಹಕಾರ ನೀಡಿದ ಆರೋಪದಡಿ ಈಗಾಗಲೇ ಬಂಧಿಸಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಅನೀಶ್ ಅನ್ನೋರು ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರ್ತಾರೆ. ಆ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಕೂಡ ಮುಗ್ದಿರುತ್ತಂತೆ. ಆದರೆ ಆ ಸಿನಿಮಾ ಬಿಡುಗಡೆ ಆಗಿರಲಿಲ್ಲ. ಆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದಂತಹ ವ್ಯಕ್ತಿ ಜೊತೆಗೆ ಅನೀಶ್ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯ ನಡುವೆ ಗಲಾಟೆ ಆಗತ್ತೆ. ಆ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಅಂದ್ರೆ ಏನು ಮನಸ್ತಾಪ ಉಂಟಾಗಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಿಡ್ನಾಪ್ ಆಗಿತ್ತು ಅಂತ ಹೇಳಿ, ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು ಅಂತ ಹೇಳಿ. ಅದಾದ ಮೇಲೆ ಬೆಂಗಳೂರಿನಿಂದ ಮುಂಬೈಗೆ ಕೆಲಸದ ನಿಮಿತ್ತ ಅನೀಶ್ ಅವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ತಮ್ಮ ಕಾರೊಂದನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ತನ್ನ ಸ್ನೇಹಿತೆ ಆಗಿರುವಂತಹ ನಟಿಗೆ ಹೇಳಿರ್ತಾರೆ. ಅಂದ್ರೆ ನನ್ನ ಕಾರ್ ಇದೆ, ಇದನ್ನ ಮಾರಾಟ ಮಾಡಬೇಕು, ಯಾರಾದ್ರೂ ಗೊತ್ತಿರೋರು ಇದ್ರೆ ಹೇಳಿ ಅಂತ ಹೇಳಿ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ಆ ಸಂದರ್ಭದಲ್ಲಿ ನಟಿ ಅಂದ್ರೆ ಅನೀಶ್ ಅವರು ಕಾರನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಆರೋಪಿಗಳಿಗೆ ಹೇಳಿರುವಂಥದ್ದು. ಹಾಗಾಗಿ ಆರೋಪಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಆ ಕಾರು ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರನ್ನ ನಾವು ತೆಗೆದುಕೊಳ್ತೀವಿ, ಕಾರಿನ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಮುಂಬೈಯಿಂದ ಅನೀಶ್ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಆಡುಗೋಡಿಯ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿಂದ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬ್ಯಾಡ್ರಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಅವರನ್ನ ಗೃಹ ಬಂಧನದಲ್ಲಿಟ್ಕೊಂಡು ಅದಾದ ಮೇಲೆ ಅವರನ್ನ ತುಮಕೂರಿನ ಮಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಗಂಭೀರವಾಗಿ ಅಂದ್ರೆ ಮೊದಲೇ ಬ್ಯಾಡ್ರಹಳ್ಳಿಯಲ್ಲಿ ಏನು ಗೃಹ ಬಂಧನದಲ್ಲಿ ಇಟ್ಟಿದ್ರು, ಆ ಸಂದರ್ಭದಲ್ಲೂ ಕೂಡ ಕ್ರಿಕೆಟ್ ಬ್ಯಾಟ್ ಹಾಗೆ ಹಾಕಿ ಸ್ಟಿಕ್ ಏನಿದೆ ಅದರಿಂದ ಜೊತೆಗೆ ಸಿಕ್ಕಂತಹ ವಸ್ತುಗಳಿಂದ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಅದಾದ್ಮೇಲೆ ಅವರ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಳ್ತಾರೆ. ಜೊತೆಗೆ ಆಡುಗೋಡಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಏನೆಲ್ಲ ಆಗಿತ್ತು, ಜೊತೆಗೆ ಯಾವಾಗ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂಥದ್ದು, ಜೊತೆಗೆ ನಟಿ ಯಾವ ರೀತಿಯಾಗಿ ವಿಚಾರವನ್ನ ಬಾಯ್ಬಿಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿ ಪೊಲೀಸರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಕೂಡ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡು ಬೇರೆ ಬೇರೆ ಆಯಾಮದಲ್ಲಿ ತನಿಖೆ ಮಾಡಿ ಈಗಾಗಲೇ ನಟಿ ಸೇರಿದಂತೆ ಒಟ್ಟು 11 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಹಣಕಾಸಿನ ವಿಚಾರ ಅಂತಂದ್ರೆ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.